ನಿಗಮ ಮಂಡಳಿ ಫೈಟ್ ಕಾಂಗ್ರೆಸ್ನಲ್ಲಿ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಗಮ ಮಂಡಳಿ ಪಟ್ಟಿಗೆ ಕಾಂಗ್ರೆಸ್ ಸಚಿವರೇ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಫೈಟ್ ಅದರ ಜಟಾಪಟಿ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನಿಗಮ ಮಂಡಳಿ ಪಟ್ಟಿಗೆ ಕಾಂಗ್ರೆಸ್ನ ಸಚಿವರಿಂದಲೇ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ನಿನ್ನೆ ಪರಮೇಶ್ವರ್, ಇವತ್ತು ಸತೀಶ್ ಜಾರಕಿಹೊಳಿ ಸರದಿ. ನಿಗಮ ಮಂಡಳಿ ಪಟ್ಟಿಗೆ ಸಿದ್ದರಾಮಯ್ಯ ಬಣದ ಸಚಿವರಿಂದ ಆಕ್ಷೇಪ ವ್ಯಕ್ತವಾಗಿದೆ. ನಿಗಮ ಮಂಡಳಿ ಪಟ್ಟಿ ತಯಾರಿಸುವಾಗ ನಮ್ಮ ಅಭಿಪ್ರಾಯವನ್ನೇ ಕೇಳಲಿಲ್ಲ ಅಂತ ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಟ್ಟಿಗೆ ಸಚಿವರ ಒಪ್ಪಿಗೆ ಇಲ್ಲ ಅಂತ ಸುರ್ಜೇವಾಲಾಗೆ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಗೃಹ ಸಚಿವ ಪರಮೇಶ್ವರ್ ಇದರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಅಭಿಪ್ರಾಯವನ್ನು ಕೂಡ ಕೇಳಲಿಲ್ಲ ಅಂತ. ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ಯಾರು ದುಡಿತಾ ಇದ್ದಾರೆ ಅನ್ನೋದು, ಯಾವ ಕಾರ್ಯಕರ್ತರಿಗೆ ಕೊಡಬೇಕು ಅನ್ನೋದು ನಮಗ್ ಗೊತ್ತಿರುತ್ತೆ. ಆದ್ರೆ ನಮ್ಮ ಅಭಿಪ್ರಾಯವನ್ನೇ ಕೇಳಲಿಲ್ಲ, ನಮ್ಮ ಗಮನಕ್ಕೆ ತಂದಿಲ್ಲ. ಆದ್ರೆ ಪಟ್ಟಿ ಫೈನಲ್ ಆಗಿದೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಸತೀಶ್ ಜಾರಕಿಹೊಳಿ ಅವರವರೇ ಪಟ್ಟಿ ತಯಾರಿಸಿಕೊಂಡಿದ್ದಾರೆ ಅಂತ ಸಚಿವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ನಿಗಮ ಮಂಡಳಿ ಹಂಚಿಕೆ ಅನ್ನೋದು ಬಹಳ ದೊಡ್ಡ ತಲೆನೋವಾಗಿದೆ. ಸಚಿವರ ವಿರೋಧದಿಂದ ನಿಗಮ ಮಂಡಳಿ ಪಟ್ಟಿ ಮತ್ತಷ್ಟು ವಿಳಂಬ ಆಗ್ತಾ ಇದೆ. ಸಂಕ್ರಾಂತಿ ಹೊತ್ತಿಗೆ ನಿಗಮ ಮಂಡಳಿ ಪಟ್ಟಿ ಬಿಡುಗಡೆ ಅಂತ ಹೇಳಲಾಗಿತ್ತು. ಆದ್ರೆ ಸಂಕ್ರಾಂತಿ ಕಳೆದೋಯ್ತು. ನಿಗಮ ಮಂಡಳಿ ಪಟ್ಟಿ ಫೈನಲ್ ಅಂತ ಹೇಳಲಾಗಿತ್ತು. ಫೈನಲ್ ಅನ್ನೋ ಸುದ್ದಿ ಬರ್ತಾ ಇದ್ದಂತೆಯೇ ಸಚಿವರೇ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಅಭಿಪ್ರಾಯ ಕೇಳಲಿಲ್ಲ, ನಮ್ಮ ಗಮನಕ್ಕೂ ಕೂಡ ತಂದಿಲ್ಲ. ಕ್ಷೇತ್ರದಲ್ಲಿ ಹಗಲಿರುಳು ದುಡಿತಾ ಇರೋ ಕಾರ್ಯಕರ್ತ ಯಾರು ಏನು ಅನ್ನೋದು ನಮಗ್ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಅದ್ರ ಬಗ್ಗೆ ನಮ್ಮ ಜೊತೆ ಮಾತೇ ಆಡಿಲ್ಲ. ಪಟ್ಟಿ ಫೈನಲ್ ಆಗಿದೆ, ಅವರವರೇ ಪಟ್ಟಿಯನ್ನ ತಯಾರಿಸಿಕೊಂಡಿದ್ದಾರೆ ಅಂತ ಸಚಿವರು ಈಗ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ದೇಶ ಪೂರ್ವಕವಾಗಿಯೇ ಕೆಲ ಹೆಸರನ್ನ ಸೇರಿಸಲಾಗಿದೆ. ಇದೇ ರೀತಿ ಮುಂದುವರೆದ್ರೆ, ಇದೇ ಪರಿಸ್ಥಿತಿ ಕಂಟಿನ್ಯೂ ಆದ್ರೆ ಇದು ಚುನಾವಣೆ ಸಂದರ್ಭದಲ್ಲಿ ಪಕ್ಷಕ್ಕೆ ಬಹಳ ದೊಡ್ಡ ಹಿನ್ನಡೆ ಅಂತ ಸಚಿವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಮುಗಿಯದ ನಿಗಮ ಮಂಡಳಿ ತಿಕ್ಕಾಟ, ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿಗಮ ಮಂಡಳಿ ನೇಮಕಕ್ಕೆ ಸಚಿವರಿಂದಲೇ ಅಪಸ್ವರ ಕೇಳಿ ಬರ್ತಾ ಇದೆ. ಹೈಕಮಾಂಡ್ ನಡೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಗಮ ಮಂಡಳಿಗೆ ದೆಹಲಿ ಅವರನ್ನ ಸೇರ್ಪಡೆ ಮಾಡಿದ್ದಾರೆ. ಇನ್ನು ಒಂದಷ್ಟು ಜನ ಬೆಂಗಳೂರಿನವರು ಸೇರ್ಪಡೆ ಆಗಿದ್ದಾರೆ. ನಮ್ಮ ಜಿಲ್ಲೆಯವರಿಗೂ ಅವಕಾಶ ಕೊಡಿ ಅಂತ ಕೇಳಿದ್ದೆ. ಬೇಗ ಆದ್ರೆ ಒಳ್ಳೇದು ಅಂತನೂ ನಾಯಕರಿಗೆ ಹೇಳಿದ್ದೆ. ನಿಗಮ ಮಂಡಳಿಗೆ ಸಚಿವರ ಅಭಿಪ್ರಾಯ ಕೇಳಿದ್ರೆ ಒಳ್ಳೇದು. ನಾವು ಒಂದಷ್ಟು ಲಿಸ್ಟ್ ಅನ್ನ ಕೊಟ್ಟಿದ್ವಿ, ಆಗಿದೆಯಾ ಅದು ಗೊತ್ತಿಲ್ಲ ನಮಗೆ ಅಂತ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ನಡೆಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ನಿಗಮ ಮಂಡಳಿ ಪಟ್ಟಿ ಏನಿದೆ ಅದು ಘೋಷಣೆ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಪಟ್ಟಿ ಫೈನಲ್ ಅನ್ನೋ ಸುದ್ದಿ ಹೊರಗಡೆ ಬರ್ತಾ ಇದ್ದಂತೆ ಈಗ ಸಚಿವರೇ ಅದ್ರ ಬಗ್ಗೆ ಅಪಸ್ವರ ಎತ್ತಿದ್ದಾರೆ. ಹಿಂದಕ್ಕೆ ಕೂಡ ಚರ್ಚೆ ಆಗಿದೆಲ್ಲ, ಹಿಂದಕ್ಕೆ ಕೂಡ ಸುರ್ಜೇವಾಲಾ ಮುಂದೆ ಇದು ಪ್ರಸ್ತಾಪ ಆಗಿದೆ. ಸೊ ಅವಾಗ ಕೂಡ ಮಾಡೋಕ್ಕಿಂತ ಮುಂಚೆ ನಿಮ್ನ ಒಂದ್ಸಾರಿ ಕೇಳ್ತಂತ ಹೇಳಿದ್ರು, ಹಂಗಾಗಿ ಅದು ರಿಪೀಟ್ ಆಗಿರ್ಬೋದು. ಸರಿ, ನಾವು ಮೊನ್ನೆ ಕೂಡಿದ್ರಲ್ಲ, ಅವಾಗ ಹೇಳಿದ್ದು ಸೀನಿಯರ್ ಮಿನಿಸ್ಟರ್ನೇ ಸೀನಿಯರ್ ಕನ್ಸಿಡರ್ ಮಾಡ್ಕೊಂತ ಹೇಳಿದ್ರು. ಏನ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಅದಕ್ಕೆ ಲೇಟ್ ಆಗಿದೆ, ಡಿಲೇ ಕಾರಣ ಗೊತ್ತಿಲ್ಲ ರೀ. ಆದ್ರೆ ಕೇಳಿ ಮಾಡಿದ್ರು ಕೂಡ ಒಳ್ಳೇದು. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರ್ತೈತಿ ಯಾರು ಕೆಲಸ ಮಾಡ್ತಾರೆ, ಯಾರು ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ, ಜಿಲ್ಲೆಯಲ್ಲಿ ಎಂಟ್ರಿ ಬೇರೆ ಇರ್ತೈತೆ. ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದಂತ ಕೇಳಿದ್ರೆ ಏನು ತಪ್ಪೇನಿಲ್ಲ. ಸೊ ಅಂತಿಮವಾಗಿ ಸಿಎಂ ಅವ್ರಿಗೆ DCM ಅವ್ರಿಗೆ ಬಿಟ್ಟು ವಿಚಾರ, ಅವ್ರ ಅಭಿಪ್ರಾಯ ಹೇಳಿದಾರೆ ಅಷ್ಟೇ. ಯಾರು DCM ಅವರ. ಸೊ ಅದು ಪರಿಗಣಿಸೋದು ಬಿಡುದು ಅವ್ರಿಗೆ ಬಿಟ್ಟಂತ ವಿಚಾರ. ಅಂತಿಮವಾಗಿ ನಿರ್ಣಯ ಸಿಎಂ ಅವ್ರದ್ದು, DCM ಅವ್ರದ್ದು. ಸೊ ಅವ್ರದ್ದು ಹೇಳುವಂತ ಅಭಿಪ್ರಾಯ ಹೇಳಿದಾರೆ ಅಷ್ಟೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ನಲ್ಲಿ ನಿಗಮ ಮಂಡಳಿ ಜಟಾಪಟಿ ಹಾಗಾದ್ರೆ ಯಾವಾಗ ಮುಗಿಯತ್ತೆ ಅಂತ? ಪಟ್ಟಿ ಫೈನಲ್ ಅಂತ ಹೇಳಿದ್ರು, ಆದ್ರೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಹೇಗೆ ಅಂದ್ರೆ ಒಮ್ಮತನೂ ಕೂಡ ಬ್ಯಾಕ್ ಟು ಬ್ಯಾಕ್ ಬರುತ್ತೆ, ಅದೇ ರೀತಿ ಭಿನ್ನಮತನೂ ಕೂಡ. ನಿನ್ನೆ ಅಷ್ಟೇ ಗೃಹ ಸಚಿವರು ಹೇಳಿಕೆ ಕೊಡ್ತಾರೆ, ಇವತ್ತು ಸತೀಶ್ ಜಾರಕಿಹೊಳಿ. ಹೆಂಗ್ ಮ್ಯಾನೇಜ್ ಆಗುತ್ತೆ ಅಂತ?
ಶ್ವೇತಾ, ನಿಜ ನಿಗಮ ಮಂಡಳಿ ಸಂಕ್ರಾಂತಿ ಹೊತ್ತಿಗೆ ಆಗಬೇಕು ಅನ್ನುವಂತಹ ಅಭಿಪ್ರಾಯಗಳಿತ್ತು ಮತ್ತು DCM ಕೂಡ ಅದೇ ರೀತಿ ಹೇಳಿದ್ರು, ಸಂಕ್ರಾಂತಿಗೆ ಕಾರ್ಯಕರ್ತರಿಗೆ ಮತ್ತು ಶಾಸಕರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತೇಳಿ. ಆದ್ರೆ ಸಂಕ್ರಾಂತಿ ಮುಗಿದ್ರೂ ಕೂಡ ಆ ಸಿಹಿ ಸುದ್ದಿ ಸಿಗುವಂತಹ ಯಾವ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಈಗ ಜನವರಿ 26ರ ಬಳಿಕ ಆಗಬಹುದು ಅನ್ನುವಂತ ಹೊಸ ದಿನಾಂಕವನ್ನ ಹೇಳ್ತಿದ್ದಾರೆ. ಇದು ಕೂಡ ಇನ್ನು ಅಂತಿಮ ಘಟ್ಟಕ್ಕೆ ಬಂದಿಲ್ಲ. ಕಾರಣ 26ನೇ ತಾರೀಕು ಮತ್ತೊಂದು ಸುತ್ತಿನ ಸಭೆ ಆಗುತ್ತೆ ಅನ್ನುವಂತ ಮಾಹಿತಿಗಳಿದಾವೆ. ಯಾಕಂದ್ರೆ ಸುರ್ಜೇವಾಲಾ ಅವರು ಮತ್ತೊಮ್ಮೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಬೆಂಗಳೂರಿನಲ್ಲಿ ಇರ್ತಾರೆ. ಕೆಪಿಸಿಸಿಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಖರ್ಗೆ ಅವರ ನೇತೃತ್ವದಲ್ಲೇ ಇನ್ನೊಂದು ಮೀಟಿಂಗ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರಗಳನ್ನು ಕೂಡ ಹೇಳ್ತಿದ್ದಾರೆ. ಮೊನ್ನೆ ಕಾರ್ಯಕರ್ತರ ಪಟ್ಟಿ ಅಂತಿಮಗೊಂಡು ಅದು ರಾಜ್ಯಕ್ಕೆ ಕಳಿಸಿದ ಮೇಲೆ ಸಾಕಷ್ಟು ಅಸಮಾಧಾನಗಳು ಭುಗಿಲೆದಿದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಕೆಲ ಹೆಸರುಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ CM DCM ಕಳಿಸಿದಂತ ಕಾರ್ಯಕರ್ತರ ಪಟ್ಟಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿ AICC ಹೊಸ ಪಟ್ಟಿಯನ್ನು ಕಳಿಸಿಕೊಟ್ಟಿತ್ತು. ಆ ಪಟ್ಟಿಗೆ ಸಹಜವಾಗಿ ಮುಖ್ಯಮಂತ್ರಿಗಳು ಕೆಂಡಾಮಂಡಲರಾಗಿದ್ರು. ಕಾರಣ ಅವರ ವಿರುದ್ಧ ಕೆಲಸ ಮಾಡಿದಂತವರ ಹೆಸರುಗಳು ಕೂಡ ಆ ಪಟ್ಟಿಯಲ್ಲಿ ಇತ್ತು ಅನ್ನುವ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆ ಕಾರಣಕ್ಕಾಗಿಯೇ ಬೆಳ್ಳಂಬೆಳಿಗ್ಗೆ ರಾಜ್ಯಕ್ಕೆ ಆಗಮಿಸಿದ ಸುರ್ಜೇವಾಲಾ ಜೊತೆಗೆ CM DCM ಸುದೀರ್ಘವಾದಂತಹ ಚರ್ಚೆ ನಡೆಸಿದ್ರು. ಅದಾದಾಗ್ಯೂ ಕೂಡ ಈಗ ಸಚಿವರುಗಳಿಂದಲೂ ಕೂಡ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಸಚಿವರ ಬಳಿ ಅಭಿಪ್ರಾಯವನ್ನ ಕೇಳದಂತ ಸಂದರ್ಭದಲ್ಲಿ ಆ ಪಟ್ಟಿಯನ್ನು ಕೂಡ ಇನ್ಕ್ಲೂಡ್ ಮಾಡಿಲ್ಲ ಅನ್ನುವಂತ ಬೇಸರ ಈಗ ಸಚಿವರುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಜೊತೆಗೆ ನಿನ್ನೆ ಪರಮೇಶ್ವರ್ ಅವರು ಮಾತನಾಡುವಂತ ಸಂದರ್ಭದಲ್ಲಿ AICC ಜನರಲ್ ಸೆಕ್ರೆಟರಿ ಅವರೇ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಹಾಗಾಗಿ ಇದು ವಿಳಂಬ ಆಗ್ತಾ ಇದೆ ಮತ್ತು ಸಾಕಷ್ಟು ಗೊಂದಲಕ್ಕೆ ಅದು ಕಾರಣ ಆಗ್ತಾ ಇದೆ ಅನ್ನುವಂತ ಮಾತನ್ನು ಹೇಳಿದ್ರು. ಇವತ್ತು ಜಾರಕಿಹೊಳಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ನಾನು ಕೂಡ ಸಾಕಷ್ಟು ಜನರ ಹೆಸರನ್ನ ಕೊಟ್ಟಿದ್ದೀವಿ, ಯಾವ್ದು ಆಗಿದೆಯೋ ಯಾವ್ದು ಬಿಟ್ಟಿದೆಯೋ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇಲ್ಲ. ಕೆಲವರು ಬೆಂಗಳೂರಿನಲ್ಲಿ ನೇರವಾಗಿ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ದೆಹಲಿ ಮಟ್ಟದಲ್ಲೂ ಕೂಡ ಒಂದಷ್ಟು ಹೆಸರುಗಳು ಸೇರ್ಪಡೆ ಆಗ್ತಾ ಇದ್ದಾವೆ. ಆದಷ್ಟು ಬೇಗ ಮಾಡಿ ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ. ಇನ್ನೂ ಕೂಡ ಪಟ್ಟಿ ಆಗಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ. ಒಟ್ಟಲ್ಲಿ ಈಗ ಕಾಂಗ್ರೆಸ್ನ ಒಳಗಡೆ ನಿಗಮ ಮಂಡಳಿ ಆಯ್ಕೆ ವಿಚಾರ ಒಂದ್ ರೀತಿ ಕಗ್ಗಂಟ ಆಗ್ತಾ ಇದೆ ಮತ್ತು ಸಚಿವರುಗಳಲ್ಲೂ ಕೂಡ ಅದರ ಬಗ್ಗೆ ಭಿನ್ನಾಭಿಪ್ರಾಯ ಇರುವಂತದ್ದು ಕೂಡ ಬಹಿರಂಗ ಆಗ್ತಾ ಇದೆ. ಶ್ವೇತಾ, ಓಕೆ, ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಯಾವ ರೀತಿ ಕಾಂಗ್ರೆಸ್ ನಿಭಾಯಿಸುತ್ತೆ ಅಂತ ಈಗಾಗಲೇ ಸಾಕಷ್ಟು ಡಿಲೇ ಆಗಿ ಹೋಗಿದೆ. ಹಾಗಾದ್ರೆ ನಿಗಮ ಮಂಡಳಿ ಫೈನಲ್ ಪಟ್ಟಿ ಘೋಷಣೆ ಯಾವಾಗ ಅಂತ ಕೇಳಿದ್ರೆ ಲೋಕಸಭೆ ಚುನಾವಣೆ ಆದ್ಮೇಲೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರಾ ಅಂತ? ಖಂಡಿತ ಯಾಕೋ ಅದೇ ರೀತಿ ಆಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗ ಶಾಸಕರ ಪಟ್ಟಿ ಅಂತೂ ಅಂತಿಮಗೊಂಡಿದೆ. ಅಲ್ಲಿ ಆಕ್ಷೇಪಗಳು ಇರ್ಲಿಲ್ವಾ ಅಂತ ನೋಡಿದಂತಹ ಸಂದರ್ಭದಲ್ಲಿ ಈಗ ಕಾರ್ಯಕರ್ತರಿಗೆ ಯಾವ ಆಕ್ಷೇಪಗಳು ಕೇಳಿ ಬರ್ತಾ ಇದೆಯೋ, ಈಗ ಮತ್ತೊಮ್ಮೆ ಶಾಸಕರನ್ನ ಆಯ್ಕೆ ಮಾಡಿರುವಂತಹ ವಿಚಾರ ಮತ್ತು ಅವರಿಗೆ ಹಂಚಿಕೆ ಆಗ್ತಾ ಇರುವಂತಹ ನಿಗಮಗಳ ವಿಚಾರದಲ್ಲಿ ಈಗ ಸಚಿವರುಗಳು ಒಂದು ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಹೇಳುವಂತಹ ಶಾಸಕರಿಗೆ ಅಥವಾ ನಮಗೆ ಆಪ್ತರಾಗಿರುವಂತವರು ಅಥವಾ ನಮ್ಮ ಜೊತೆಗೆ ಯಾವುದೇ ಕಿರಿಕಿರಿ ಮಾಡದೆ ರೀತಿ ನಡೆಸ್ಕೊಂಡು ಹೋಗುವಂತ ಶಾಸಕರನ್ನ ನಾವು ಹೇಳುವಂತ ನಿಗಮಕ್ಕೆ ಆಯ್ಕೆ ಮಾಡಿ ಎನ್ನುವಂತ ಹೊಸ ಒತ್ತಡವನ್ನ ಹಾಕ್ಲಿಕ್ಕೆ ಸಚಿವರುಗಳು ನಿರ್ಧಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನೋಡೋ ಸಂದರ್ಭ ಅನುದಾನ ಹಂಚಿಕೆ ಆಗುತ್ತೆ, ನಿಗಮಗಳಿಗೆ 30-35% ಅನುದಾನ ಆಗುತ್ತೆ. ಅದು ಸುಸೂತ್ರವಾಗಿ ಹೋಗಬೇಕು ಮತ್ತು ಶಾಸಕರು ಮತ್ತು ಸಚಿವರ ನಡುವೆ ವೈಮನಸ್ಸಾಗಬಾರ್ದು. ಹಾಗಾಗಿ ನಾವು ಹೇಳುವಂತಹವರನ್ನ ನಿಗಮಗಳಿಗೆ ನೇಮಕ ಮಾಡಿ ಅನ್ನುವಂತ ಹೊಸ ಬೇಡಿಕೆ ಈಗ ಸಚಿವರಿಂದ ಶುರುವಾಗ್ತಾ ಇದೆ. ಹೀಗಾಗಿ ಕಾರ್ಯಕರ್ತರ ಪಟ್ಟಿ ಮಾತ್ರ ಅಲ್ಲದೆ ಶಾಸಕರ ಪಟ್ಟಿಗೂ ಕೂಡ ಈಗ ಸಚಿವರುಗಳಿಂದ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. 26ನೇ ತಾರೀಕಿನ ಬಳಿಕ ಯಾವ ತೀರ್ಮಾನ ಆಗುತ್ತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.